ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಥರ್ಸ್ಡೇ ಮಾರ್ನಿಂಗ್ ಮಾಡಿರೋಂಥ ವೀಡಿಯೋಸು. ಅಲ್ಲಿ ಇನ್ನೂ ಎಷ್ಟೊಂದು ವರ್ಕ್ಸ್ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ವಿ. ಅವಾಗಿನ್ನೂ ಲೆಕ್ಚರರ್ಸ್ ಎಲ್ಲರೂ ನಮ್ಮ ಕೋಆರ್ಡಿನೇಟರ್ಸ್ ಮಾತ್ರ ಬಂದಿದ್ದರು ಕ್ಯಾಬಿನಿಗೆ. ಇನ್ನೆಲ್ಲ ಸ್ಟೂಡೆಂಟ್ಸ್ ಇನ್ನು ಅವಾಗಿನ್ನೂ ಎಂಟರ್ ಆಗ್ತಾಯಿದ್ರು. ಇನ್ನು ತುಂಬಾ ಕೆಲಸ ಬಾಕಿ ಇತ್ತು. ಇನ್ನೂ ನಾವು ಕೈಗೆ ದಾರ ಕಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಕಂಕಣ ಕಟ್ಕೊಳ್ಳೋಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ನಾವು 4 ಜನನೂ ಕೂತ್ಕೊಂಡು. ಎಲ್ಲ ಲೆಕ್ಚರರ್ಸ್ಗೂ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೂ ಎಲ್ಲರಿಗೂ ರೆಡಿ ಮಾಡಿ ಇಟ್ಟಿದ್ವಿ. ಅದನ್ನು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ದೆನ್ ಈ ಕಡೆ ಬಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ತಾಂಬೂಲಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಅದನ್ನೆಲ್ಲ ಜೋಡಿಸಾದ್ಮೇಲೆ ಇಲ್ಲಿ ದೇವಿ ಹತ್ರ ಹಾರ ಎಲ್ಲ ಹಾಕೋದಿತ್ತು, ಮತ್ತು ಹೂವು ಎಲ್ಲ ಜೋಡಿಸೋದು ಎಲ್ಲ ವರ್ಕ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಐ ಥಿಂಕ್ 9ಗೆಲ್ಲ ಮುಗಿಸ್ಕೊಂಡ್ಬಿಟ್ವಿ. ಮತ್ತು ತುಂಬ ಬೇರೆ ಫ್ರೆಂಡ್ಸ್ ಎಲ್ಲರೂ ಅವ್ರವ್ರಿಗೆ ಇರೋ ಕೆಲಸನ ಹೇಳಿದ್ದೀನಿ, ಅದನ್ನೆಲ್ಲ ಅವ್ರು ಕಂಪ್ಲೀಟ್ ಮಾಡ್ಕೊತಾ ಇದ್ರು. ನಮಗಿಲ್ಲಿ ಇದ್ದಿದ್ದ ವರ್ಕ್ನೆಲ್ಲನೂ ನಾವು ಕಂಪ್ಲೀಟ್ ಮಾಡ್ಕೊತಾ ಇದ್ವಿ. ಅದರ್ ಫ್ರೆಂಡ್ಸ್ ಎಲ್ಲರೂ ಅವ್ರ ವರ್ಕಲ್ಲಿ ಬ್ಯುಸಿ ಇದ್ದರು. ನೆಕ್ಸ್ಟ್ ಅಲ್ಲಿ ಟ್ರೇ ಎತ್ಕೋತಾ ಇದ್ದೀವಲ್ಲ, ಅಲ್ಲಿ ಇನ್ನೂ ಸ್ವಲ್ಪ ಹೂವು ಹಾಕೊಂಬನ್ನಿ ಅಂತ ನಮಗೆ ಹೇಳಿದ್ರು. ಬಟ್ ನಾವು ಬರಲಿಲ್ಲ, ಅಲ್ಲಿ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ವಿ. ನಾನು ಪೋಸ್ ಕೊಡ್ತಾ ಇದ್ದೆ, ಅನನ್ಯನೂ ನನ್ನ ಜೊತೆ ಅಂದರೆ ಫೋಟೋನು ಕ್ಲಿಕ್ ಮಾಡಿದ್ದೆ. ಅದನ್ನು ಮುಗಿಸ್ಕೊಂಡ್ವಿ ನಾವು. ಅದನ್ನು ಅವರೆಲ್ಲ ನೋಡ್ತಾ ಇದ್ದರು. ನೆಕ್ಸ್ಟ್ ನಮ್ಮ ಜೊತೆಗೆ ನಮ್ಮ ಫೋಟೋಗೆ ಪೂಜೆನೂ ಆ್ಯಡ್ ಆದಳು. ಆ ಪಿಕ್ಕನ್ನು ಕ್ಲಿಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ನನ್ನ ಕೇರಳ ಫ್ರೆಂಡ್ಸು ಫ್ಲವರ್ಸಲ್ಲಿ ನಾವು ಡೆಕೋರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ಕೆಚ್ ಮಾಡಿಕೊಂಡು ಫ್ಲವರ್ಸ್ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಆ ಪೆಟಲ್ಸ್ನೆಲ್ಲನೂ ತೆಗೆದುಬಿಟ್ಟು ಆ ಕ್ಲಿಪ್ಸು ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದ್ದೀನಿ ನಾನು. ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಗೊತ್ತಾಗತ್ತೆ ನಿಮಗೆ. ನೆಕ್ಸ್ಟ್ ನಾವಿಲ್ಲಿ ನಮ್ಮ ಕ್ಲಾಸ್ ಕೋಆರ್ಡಿನೇಟರ್ ಮ್ಯಾಮಿಗೆ ಕಂಕಣ ಎಲ್ಲ ಕಟ್ತಾಯಿದ್ವಿ. ಮತ್ತು ಮೋಹನ್ ಸರ್ಗೆ, ನಿಖಿಲ್ ಸರ್ಗೆ ಎಲ್ಲರಿಗೂ ಕಂಕಣ ಎಲ್ಲ ಕಟ್ಟಿದ್ವಿ ನಾವೇ ಸ್ಟೂಡೆಂಟ್ಸೇ. ಅದಾದಮೇಲೆ ನನಗೆ ಅನನ್ಯ ಕಂಕಣ ಕಟ್ಟಿದ್ಲು, ನಾನು ಅವಳಿಗೆ ರಿಟರ್ನ್ ಕಂಕಣ ಕಟ್ಟಿದೆ. ಗೈಸ್, ಈಗ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ 10 o'clock ಆಗಿತ್ತು. शुभं करोतु कल्याणम् आरोग्यं धनसम्पदः दुष्टबुद्धिर्विनाशाय दीपज्योतिर्नमोऽस्तुते दीपस्थापनमुहूर्त शुभमुहूर्तमस्तु सुप्रतिष्ठितमस्तु शुभमुहूर्तोऽस्तु सुप्रतिष्ठितमस्तु आगमातन्तु देवानां गमनातन्तु रक्षतः गुरुवे घण्टारूं वक्ष्या देवता पादलान्तुम् इति घण्टानादं कृत्वा श्री गुरुभ्यो नमः। गुरवे सर्वलोकानां विशजे भवरोगिणां निधये सर्वविद्यानां दक्षिणामूर्तये नमः। वागर्ताविव सम्पृक्तो वागर्ता प्रतिपत्तये जगतः पितरौ वन्दे पार्वती परमेश्वरौ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नम गुरुभ्यो नमः। तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव गौरीपते वाणीपते लक्ष्मीपते तेन्द्रं स्मरामि। यस्य हो नाम रूपाभ्यां या देवी सर्वमङ्गलः तयोतं स्मरणार्थं च सर्वतो नियमङ्गलं शुभमुहूर्तमस्तु सुप्रतिष्ठितमस्तु आगमातन्तु देवानां गमनातन्तु रक्षतः गुरुवे घण्टारूं वक्ष्या देवता पाणलाञ्चलम् इति घण्टानादं कृत्वा आचम्या पवित्रपाणिः प्राणानायम्या देशकालो संकीर्त्य आचार्यमुखेन तद्यादितो ततो ऋग्वेदाय स्वाहा यजुर्वेदाय स्वाहा सामवेदाय स्वाहा अथर्वणवेदाय नमः इतिहास पुराणाय नमः अनन्ताय नमः सूक्ष्माय नमः शिवोत्तमाय नमः सुकन्निने नमः एकनेत्राय नमः कवचाय नमः विद्याचमनविदिके शिवा शोभने मुहूर्ते आद्य ब्रह्मणः द्वितीयपराग्रे श्वेतवराह कल्पे वैवस्वरमन्वन्तरे कलियुगे उत्तमपादे जम्बोद्वीपे भरतवर्षे भरतखण्डे मेरो दक्षिणदिग्भागे श्रीशैलस्य पश्चिमप्रदेशे कर्णाटकराज्ये व्यावहारिका चान्द्रमानेन शाले वाहनस्के प्रभवात् संवत्सराणां मध्ये
ಎಲ್ಲ ಹೇಳ್ಕೊಟ್ಟಂಗೆ ಹೇಳಿ. ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭದಿತೋ ಅಸ್ಮಾಕಂ ಕುಟುಂಬಾನ ಕ್ಷೇಮಃ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಅಭ್ಯುದಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಇಷ್ಟಾರ್ಥ ಸಿದ್ಧಿಪೂರ್ವಕ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ನವ ಜನಿತ ಸಂಚಿತ ಸೂಚಿತ ಆಗಾಮಿ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತ್ರಿವಿಧ ತಾಪತ್ರಯ ನಿವಾರಣಾರ್ಥಂ ಶುಭ ದಿವಸೆ ಶ್ರೀದೇವಿ ವಿದ್ಯಾಮಂದಿರಸ್ಯ ಸರಸ್ವತಿ ಪೂಜಾ ಅಂಗಭೂತ ಪ್ರಥಮತಃ ಗಂಗಾದೇವತಾ ಸಮೇತ ವಿಘ್ನ ನಿವಾರಕ ವಿಘ್ನೇಶ್ವರ ದೇವತಾ ಸಮೇತ ಮಹಾಗೌರಿ ಸರಸ್ವತಿ ಸಮೇತ ಪೂಜಾಂ ಅಹಂ ಕರಿಷ್ಯೆ. ಮೈನಲ್ಲಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಎಲ್ಲ ಲೆಕ್ಚರರ್ಸೂ ಫೋಟೋ ತೆಗೆಸ್ಕೊಂಡು ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲರೂ ನಾವು ನಿಂತ್ಕೊಂಡಿದ್ವಿ. ನೆಕ್ಸ್ಟ್ ಗೈಸ್ ನಮ್ಮ ಕ್ಲಾಸವರೆಲ್ಲರೂ ನಾವು ಪೋಸ್ ಎಲ್ಲ ಕೊಟ್ಟಾದ್ಮೇಲೆ ಊಟಕ್ಕೆ ಹೋಗ್ಬಿಟ್ವಿ ಗೈಸ್. ಆಲ್ರೆಡಿ ಐ ಥಿಂಕ್ 3 o'clock ಎಲ್ಲ ಹೋಗಿತ್ತು. ಮನೋಜು ಅಡುಗೆ ಮಾಡಿಸ್ಕೊಂಡ್ಬಂದಿದ್ದು ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಗೈಸ್. ನಾವು ಊಟ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈಸ್.